ಹಾಯ್ ಫ್ರೆಂಡ್ಸ್, ನಾನು ದಿಲೀಪ್ ಎಮ್ ಕೂಡ ಮಾತಾಡೋದು. ಸೊ ನೀನೇ ಅಪ್ಲೋಡ್ ಮಾಡಿದಂಥ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇವತ್ತು ನಿಮಗೆ RCB ಮ್ಯಾಚ್ ಬಗ್ಗೆ ಎಲ್ಲ ಡೀಟೇಲ್ ಕೊಡ್ತೀನಿ ಅಂತ. ಸೊ RCB ಮ್ಯಾಚು ಇನ್ನೇನು ಸ್ಟಾರ್ಟ್ ಆಗೋ ಮೂಮೆಂಟ್ಗೆ ಮಳೆ ಸ್ಟಾರ್ಟ್ ಆಯಿತು. ಸೊ ಮಳೆಯಿಂದ ನಮ್ಮ ಸ್ಟೇಡಿಯಮ್ನ ಕವರ್ ಮಾಡಿ ವೇಟಿಂಗಲ್ಲಿದ್ದರು. 7 ಗಂಟೆ ಆಯಿತು, 8 ಗಂಟೆ ಆಯಿತು, ಮ್ಯಾಚ್ ಯಾಕೋ ಸ್ಟಾರ್ಟ್ ಆಗಂಗೆ ಕಾಣಲಿಲ್ಲ. ಸೊ 8:30ಗೆ ಮಳೆ ಸ್ವಲ್ಪ ಕಮ್ಮಿಯಾಗಿ ಮ್ಯಾಚ್ನ ಸ್ಟಾರ್ಟ್ ಮಾಡೋಕ್ಕಿಂತ ಶುರು ಮಾಡಿದ್ರು. ಅದು 14 ಓವರ್ ಮ್ಯಾಚು. ಸೊ 14 ಓವರ್ ಮ್ಯಾಚ್ನ ಅನೌನ್ಸ್ ಮಾಡಿ ಸೊ ಮಳೆ ಕಮ್ಮಿ ಆದಮೇಲೆ ಅಲ್ಲಿ ಮುಚ್ಚಿದ್ದಂಥ ಟಾರ್ಪಲ್ಲು ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ, ಸೊ ನಮ್ಮ ಚಿನ್ನಸ್ವಾಮಿಲಿ ಏನಪ್ಪ ಸ್ಪೆಷಲ್ ಅಂದರೆ, ಸೊ ಎಷ್ಟೇ ಮಳೆ ಬಂದ್ರೂ ವಿತಿನ್ ಒಂದು 20 ಮಿನಿಟ್ಸಲ್ಲಿ ಡ್ರೈ ಆಗಿಬಿಡುತ್ತೆ ಸ್ಟೇಡಿಯಮ್ಮು. ಸೊ ಅದೊಂದು ಬೆನಿಫಿಟ್ಟು ಇಲ್ಲಿ. ಸೊ ಆ ಬೆನಿಫಿಟ್ ಇರೋದ್ರಿಂದ ಮ್ಯಾಚನ್ನ ಅನೌನ್ಸ್ ಮಾಡಿದ್ರು. ಸೊ ಏನು ಪ್ರಾಬ್ಲಮ್ ಏನಾಗಲಿಲ್ಲ. ಸೊ ಮ್ಯಾಚನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಎಲ್ಲ ಕ್ಲೀನಿಂಗು ಮತ್ತು ಅಲ್ಲಿ ಡ್ರೈ ಮಾಡೋಕ್ಕಿಂತ ಮಾಮೂಲಿ ಮತ್ತು ರೋಲರ್ಗಳು ಎಲ್ಲ ಯೂಸ್ ಮಾಡಿ ತುಂಬ ಬೇಗನೆ ಕ್ಲಿಯರ್ ಮಾಡಿದ್ರು. ಕ್ಲಿಯರ್ ಮಾಡಿ ಟಾರ್ಪಲ್ಲೆಲ್ಲ ರಿಮೂವ್ ಮಾಡಿ ಮ್ಯಾಚ್ನ ಸ್ಟಾರ್ಟ್ ಮಾಡಿದ್ರು. ಮ್ಯಾಚ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಟಾಸ್ ಆಗುತ್ತೆ. ಟಾಸ್ ಆಗ ಬಿಫೋರು ಸ್ಟೇಡಿಯಮ್ಗೆ ನಮ್ಮ ಹುಲಿಗಳೆಲ್ಲ ಬರಬೇಕಲ್ಲ. ಸೊ ನಮಗೆ ಫಸ್ಟ್ ಬಂದಿದ್ದು DK, ನಮ್ಮ ಬ್ಯಾಟಿಂಗ್ ಕೋಚ್ ಆದಂಥ DK ಬಾಸ್ ಎಂಟ್ರಿ. ಸೊ ಅವ್ರು ಬಂದಮೇಲೆ ನಿಮಗೆ ಗೊತ್ತಲ್ಲ ನೆಕ್ಸ್ಟ್ ಯಾರು ಬರ್ತಾರೆ, ನಿಮ್ಮೆಲ್ಲರ ನೆಚ್ಚಿನ ಕಿಂಗ್ ಕೊಹ್ಲಿ ಸ್ಟೇಡಿಯಮ್ಗೆ ಒಂದು ಸಲ್ಯೂಟ್ ಹೊಡೆದು ಎಂಟ್ರಿ ಕೊಟ್ಟರು. ನೋಡಿ ನಮ್ಮ ಫ್ಯಾನ್ಸ್ ಕ್ರೇಜು ಎಲ್ಲಿ ಇದ್ದಿದ್ದು ಎಲ್ಲಿಗೆ ಹೋಗ್ತು ಗೊತ್ತಾ ಅವ್ರು ಬರ್ತಿದ್ದಂಗೆ. ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತು ಇಡೀ ಸ್ಟೇಡಿಯಮ್ಮೇ ಕೊಹ್ಲಿ ಕೊಹ್ಲಿ ಕೊಹ್ಲಿ. DK ಎಂಟ್ರಿ ಆದಾಗ DK ಅಂತಿದ್ರು, ಕೊಹ್ಲಿ ಎಂಟ್ರಿ ಆದಾಗ ಕೊಹ್ಲಿ. ಅದಾದಮೇಲೆ ಟಾಸ್ ಸ್ಪಿನ್ ಮಾಡಿ ಸೊ ನಮ್ಮವರು ತೊಗೊಂಡ್ರು. ಏನು ತೊಗೊಂಡಿರ್ತಾರೆ ಹೇಳಿ, ಟಾಸ್ನ ಸೋತರು, ಫೀಲ್ಡಿಂಗ್ ತೊಗೊಂಡ್ರು. ಅಂದರೆ ಪಂಜಾಬ್ ಅವ್ರು ಫೀಲ್ಡಿಂಗ್ ತಗೊಂಡು ನಮಗೆ ಬ್ಯಾಟಿಂಗ್ ಕೊಟ್ಟರು. ಸೊ ನಮಗೆ ಬ್ಯಾಟಿಂಗ್ ಕೊಟ್ಮೇಲೆ ಗೊತ್ತಲ್ಲ ನಿಮಗೆ, ನಮ್ಮವರೆಲ್ಲ ಅಭ್ಯಾಸ ಪಂದ್ಯ ಅಂದರೆ ಪ್ರಾಕ್ಟೀಸ್ ಮಾಡಬೇಕಲ್ಲ, ಬಾಡಿ ವಾರ್ಮಪ್ ಮಾಡಬೇಕು. ಸೊ ವಾರ್ಮಪ್ನ ಸ್ಟಾರ್ಟ್ ಮಾಡಿ ನಮ್ಮ ಪ್ಲೇಯರ್ಸ್ ಎಲ್ಲ ರೆಡಿ ಮಾಡ್ತಿದ್ರು. ಇವರು ನಮ್ಮ ಚಿಯರ್ ಗರ್ಲ್ಸು ಮತ್ತು ಬಾಯ್ಸು. ಸೊ ಹೋಗ್ತಿದ್ದಾರೆ ನೋಡಿ. ಅಲ್ಲಿಂದ ನಮ್ಮ ಬೆತ್ಮುನಿ ಹೆಂಗೆ ಹೋಗ್ತಿದ್ರು ನೋಡ್ರಿ. ಈ ಹುಲಿನ ಇಳಿಸ್ತಾನೆ ಇಲ್ಲ ಮ್ಯಾಚ್ಗೆ. ಒಂದು ಮ್ಯಾಚ್ಗೆ ಇವ್ರನ್ನ ಇಳಿಸಿದ್ರೆ ಗೊತ್ತಾಗುತ್ತೆ. ಇವರೇ ಗೊತ್ತಲ್ಲ ಅಲ್ಲಿ ಹೋಗ್ತಿರೋದು, ನಿಮ್ಮ ನೆಚ್ಚಿನ ಸ್ವೀಟು ಕ್ವೀಟು ಸಗದಾಗಿದ್ದಾರೆ ನೋಡೋಕ್ಕೆ ವ್ಯಕ್ತಿ ಬೆಳ್ಳಗೆ. ಸೊ ಟೀಮ್ ಡೇವಿಡ್ಡು ನೋಡಿ ಸ್ಮೈಲ್ ಮಾಡ್ತಿದ್ದಾರೆ ನಮ್ಮನ್ನು ನೋಡಿ. ಇವರೆಲ್ಲ ಪ್ರಾಕ್ಟೀಸ್ ಮುಗಿಸಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಹೊರಟರು. ಗೊತ್ತಲ್ಲ ಓಪನರ್ಸು ನಮ್ಮ ಕೊಹ್ಲಿ ಮತ್ತು ಸಾಲ್ಟು ಬಂದರು. ಫಸ್ಟ್ ಬಾಲಲ್ಲಿ ಒಂದು 4 ಹೊಡೆದ್ರು ಸಾಲ್ಟು. ಚೆನ್ನಾಗಿತ್ತು ಮ್ಯಾಚ್. ಫಸ್ಟ್ ಬಾಲ್ ಮುಗೀತು, ತಿರುಗಿ ನೋಡೋದು. ಅಂದರೆ ನಮ್ಮ ಬ್ಯಾಕ್ ಸೈಡಲ್ಲಿ ಒಂದು ಗ್ಲಾಸ್ ರೂಮ್ ಇದೆ. ಆ ರೂಮ್ನಲ್ಲಿ ನಿಮ್ಮ ನೆಚ್ಚಿನ ಈಗಿನ CM ಸಿದ್ದರಾಮಯ್ಯನವ್ರು ಬಂದರು. ಸಿದ್ದರಾಮಯ್ಯನವ್ರು ಬಂದು ಕೂತ್ಕೊಂಡು ಫಸ್ಟ್ ಬಾಲ್ 4 ಆಯಿತು. ನೆಕ್ಸ್ಟು ಫಸ್ಟ್ ಓವರಲ್ಲೇ ಒಂದು ವಿಕೆಟು ಹೋಯ್ತು. ಒಂದು ವಿಕೆಟ್ ಹೋಗೋದಿರಲಿ, ಈ ಸಾಲು ನಮ್ಮೂರ ಕಡೆ ಹೇಳ್ತಾರೆ, ಒಂದು ಕುರಿ ಹಳ್ಳಕ್ಕೆ ಬೀಳೋದೇ ತಡ, ಎಲ್ಲ ಕುರಿನೂ ಹಳ್ಳಕ್ಕೆ ಬೀಳುತ್ತೆ ಅಂತ. ಎಲ್ಲರೂ ಔಟ್ ಆದರು. ಲಾಸ್ಟಿಗೆ ಉಳ್ಕೊಂಡಿದ್ದೆ ಒಬ್ಬರು, ಯಾರು ಗೊತ್ತಲ್ಲ ನಿಮಗೆ, ಟೀಮ್ ಡೇವಿಡು ಸಾಕಾದಂಗೆ ಆಡಿದ್ರು. ಅವರು ಒಳ್ಳೆ ಪರ್ಫಾರ್ಮರು. ಸೊ ಎಂಡಲ್ಲಿ ಬಂದ್ರೂ ಕೂಡ ಒಳ್ಳೆ ಪರ್ಫಾರ್ಮರು. ವಿಕೆಟ್ ಬೀಳ್ತಿರೋದು ನೋಡಿ ಪ್ರೀತಿ ಜಿಂತ ಅವರು ಹಾಯ್ ಬಾಯ್ ಎಲ್ಲ ಮಾಡ್ತಿದ್ದಾರೆ. ಇವರು ನೋಡಿ ಪಂಜಾಬ್ನ ನಾಯಕ ಶ್ರೇಯಸ್ ಅಯ್ಯರ್ ಒಳ್ಳೆ ಕ್ಯಾಪ್ಟನ್ಸಿನ ಮೇಂಟೈನ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇದೆಲ್ಲ ಆದಮೇಲೆ ನಮ್ಮದು ಗೊತ್ತಲ್ಲ, ಅವ್ರು ಹೇಳಿದರು ಮುಂಚೆನೇ 2 ನಂಬರ್ಗೆ ನಿಲ್ಲಿಸ್ತೀನಿ RCBನ ಅಂತ. ಅದೇ ಥರ 2 ನಂಬರ್ಗೆ ನಾವು ಮುಗೀತು ನಮ್ಮದು 14 ಓವರು. ಸೊ ಟೀಮ್ ಡೇವಿಡ್ ಅವರು 50ನ ಕಂಪ್ಲೀಟ್ ಮಾಡ್ಕೊಂಬಂದರು. ಅದಾದಮೇಲೆ ಅವ್ರ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಅವ್ರದ್ದು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬೀಳ್ತು. ಆದ್ರೂ ಅವರಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಇದ್ದಾರೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಪ್ಲೇಯರ್ಗಳು ಎಲ್ಲ ಔಟ್ ಆದ್ರೂ ಕೂಡ ಈ ಇಂಗ್ಲೀಷ್ ಅಂತ ಒಬ್ಬರು ಇದ್ದಾರಲ್ಲ, ಅವರು ವಾಂಚಿ ಮ್ಯಾಚ್ನ ವಿನ್ ಮಾಡಿಕೊಟ್ಟು ಹೋದರು. ಮ್ಯಾಚ್ನೇನು ಚೆನ್ನಾಗೇ ಎಂಜಾಯ್ ಮಾಡ್ತಿದ್ರು. ಲಾಸ್ಟ್ ಮೂಮೆಂಟಲ್ಲಿ ನಾವು ಇನ್ನೇನು ಗೆಲ್ತೀವಿ, 14 ಬಾಲ್ಗೆ 16 ಬೇಕಿತ್ತು. ಸೊ ಗೆಲ್ತೀವಿ ಅಂತ ಅಂದ್ಕೊಂಡ್ರೆ ವಿಕೆಟ್ ಬೀಳ್ತಿತ್ತಲ್ಲ, ನಾವು ಗೆಲ್ತೀವಿ ಅನ್ನೋ ಹೋಪಲ್ಲಿದ್ದು. ಸೊ ಜಸ್ಟ್ ನಮ್ಮ 20 ರನ್ಸ್ ಎಕ್ಸ್ಟ್ರಾ ಹೊಡೆದಿದ್ರು ಕೂಡ ನಾವು ಗೆಲ್ತಿದ್ದೋ. ಅಷ್ಟು ನೀಟಾಗಿ ನಮ್ಮವರು ಕೂಡ ಬೌಲಿಂಗ್ ಆಗಲಿ ಫೀಲ್ಡಿಂಗಲ್ಲಿ ತುಂಬ ಎಫರ್ಟಾಗಿ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಮ್ಯಾಚು ನೋಡೋಕ್ಕೆ. ಲಾಸ್ಟು 2 ಓವರ್ಸ್ವರೆಗೂ ಕುತೂಹಲ ಇತ್ತು. ಲಾಸ್ಟ್ 2 ಓವರ್ಸಲ್ಲಿ ನಮ್ಮ ಶ್ರೇಯಸ್ಗೆ 2 4 1 6 ಬಂತು.
ಆವಾಗ ಮ್ಯಾಚು ಟರ್ನ್ ಆಗಿ ಪಂಜಾಬ್ ಕಡೆ ಹೋಯಿತು. ಅಷ್ಟವರೆಗೂ ಸೊ ನಮ್ಮ RCB ಮೇಲೆ ಮ್ಯಾಚ್ ಇದ್ದಿದ್ದು. ಸೊ RCB ಅವ್ರು ತುಂಬ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಿದ್ರು, ತುಂಬ ಚೆನ್ನಾಗಿ ಎಫೆಕ್ಟ್ ಇತ್ತು. ನಮ್ಮ ಟೀಮ್ ಡೇವಿಡ್ 2 ಕ್ಯಾಚ್ ಹಿಡ್ದಿದ್ರು, ಸಖತ್ತಾಗಿತ್ತು ಮ್ಯಾಚ್ ಯಾವ ಥರ ಇತ್ತು ಅಂದರೆ ಕ್ಯೂರಿಯಾಸಿಟಿ ನಮಗೆ ನೋಡಬೇಕು, ಅಪ್ಪ ಏನಾಗುತ್ತೋ ನೆಕ್ಸ್ಟ್ ಬಾಲ್ ಏನಾಗುತ್ತೋ ಆ ಥರ ಇತ್ತು. ಆದರೆ ನಮ್ಮ ಹಿಂದಗಡೆ ಪ್ರೀತಿಜಿಂತ ನಿಂತಿದ್ರಲ್ಲ, ಅವ್ರು ಫುಲ್ ಖುಷಿಯಾಗಿದ್ರಪ್ಪ, ಫುಲ್ ಖುಷಿಯಿಂದ ಕೇಳಿ ಮ್ಯಾಚ್ ಗೆದ್ದು ಅಂತ ಅವ್ರು ನೋಡಿ ಹೋಗ್ತಿದ್ರು ಸ್ಟೇಡಿಯಮ್ಗೆ, ಗೆದ್ದೇ ಬಿಟ್ರು ಮ್ಯಾಚ್ ಕೊನೆಗೆ. ಇನ್ನೂ ಸುಮಾರು 10 ಬಾಲ್ ಇದ್ದಂಗೆ. ಸೊ ನಾವು ಇದೇ ಖುಷಿಲಿ ವಿಧಾನಸೌಧ ಹತ್ರ ಹೋಗಿ ನಮ್ಮ ವಿರಾಟ್ ಕೊಹ್ಲಿ ಜರ್ಸಿ ಹಾಕ್ಕೊಂಡು, ನಾವು ಸತ್ರು RCBನೇ ಸೋತ್ರು RCBನೇ ಅಂತ ನಮ್ಮ ಫ್ಲಾಗ್ ಹಾರಿಸಿ, ಅಲ್ಲಿಂದ ಗಾಳಿ ಆಂಜನೇಯನ ದೇವಸ್ಥಾನ, ಮೈಸೂರು ರೋಡಲ್ಲಿರುವಂಥ ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ಬಂದು ಅಲ್ಲೂ ಕೂಡ ನಮ್ಮ RCB ಫ್ಲಾಗ್ ಹಾರಿಸಿ ಅಲ್ಲೂ ಫೋಟೋ ತಕ್ಕೊಂಡು, ನಮ್ಮ RCB ಫ್ಲಾಗ್ನ ಹಿಡ್ಕೊಂಡು ಫೋಟೋ ತಕ್ಕೊಂಡು. ಸೊ ನಾವು ಯಾವಾಗಲೂ ಫಾರ್ ಎವರ್ RCB. ನಮ್ಮ RCB ಫ್ಯಾನ್ಸೇ ಹಂಗೆ, RCB ಫ್ಯಾನ್ಸ್ ನಾನು ಅಂತಲ್ಲ, ಯಾರಾದರೂ ಹಂಗೇನೆ, ಯಾವತ್ತೂ ಬಿಟ್ಕೊಡೋಕೆ ಇಷ್ಟನೇ ಪಡಲ್ಲ. ಆ ಥರ ನಮ್ಮ ಬೆಂಗಳೂರು ಅಭಿಮಾನ, ನಮ್ಮ ಕರ್ನಾಟಕದವ್ರೆ ಹಂಗೆ ಬಿಡಿ. ಒಬ್ಬ ವ್ಯಕ್ತಿನ ನಮ್ದು ಅಂದರೆ ಯಾರನ್ನೂ ಬಿಟ್ಕೊಡಲ್ಲ, ಅವರು ನಮ್ಮೂರು ಅಂತ ನಾವು ತುಂಬ ಬೇಗ ನಂಬ್ಕೊಬಿಡ್ತೀವಿ. ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.